ಓಂ ಗುರುಭ್ಯೋ ನಮಃ. ಓಂ ಶ್ರೀಮಾತ್ರೇ ನಮಃ. ತಾರಾತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಮತ್ತೊಂದು ಹೊಸ ತಂತ್ರನ ನಿಮ್ಮ ಮುಂದೆ ತಂದಿರ್ತೀನಿ. ಅದು ಯಾವ ತಂತ್ರ ಅಂತ ಹೇಳಿದ್ರೆ, ಲಕ್ಷ್ಮೀ ಪ್ರಾಪ್ತಿಗೋಸ್ಕರ ಈ ತಂತ್ರನ ನಿಮ್ಮ ಮುಂದ್ಗಡೆ ತರಬೇಕಂತ ನನಗೆ ಅನ್ನಿಸ್ತು. ಅದನ್ನು ನಿಮ್ಮ ಮುಂದ್ಗಡೆ ತಂದು ಹೇಳ್ಕೊಡೋದ್ರಿಂದ ನನಗೂ ಒಂದು ಒಳ್ಳೆಯದ ಅನ್ನಿಸ್ತು. ಹಾಗಾಗಿ ಈ ತಂತ್ರನ ನಿಮ್ಮ ಮುಂದ್ಗಡೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ತಂತ್ರನ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಒಂದು ಕೆಂಪು ವಸ್ತ್ರ ತಗೊಳ್ಬೇಕು. ಕೆಂಪು ವಸ್ತ್ರ ಅಂತ ಹೇಳಿದ್ರೆ ಇದು ಒಂಥರ ಬ್ಯಾಗ್ ಥರ ಇರಬೇಕು. ಬ್ಯಾಗ್ ಅಂದರೆ ಒಂದು ಚೀಲ ಥರ ಇರಬೇಕು. ಈ ಚೀಲ ಥರ ಇದ್ರೇ ಅದರೊಳಗಡೆ ನಾವು ಪ್ರತಿಯೊಂದನ್ನು ಹಾಕಲಿಕ್ಕೆ ಈಸಿ ಆಗುತ್ತೆ. ಈ ಈಸಿ ಆಗುತ್ತೆ ಅಂತ ಹೇಳಿದರೆ ಇದರೊಳಗಡೆ ಏನು ಹಾಕಬೇಕು, ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ಈ ನಾವು 6 ಕವಡೆಗಳನ್ನ ಇದರೊಳಗಡೆ ಹಾಕ್ಕೊಬೇಕು. ಇದು ಯೆಲ್ಲೋ ಕಲರ್ ಲಕ್ಷ್ಮೀ ಕವಡೆ ಅಂತ ಹೇಳ್ತಾರೆ ಇದಕ್ಕೆ. ಈ 6 ಕವಡೆನ ಇದರೊಳಗಡೆ ಹಾಕ್ಕೊಬೇಕು ಚೀಲದೊಳಗಡೆ. ಅದೇ ಥರ ಕಪ್ಪು ಅರಿಶಿಣ ಕೂಡ ಹಾಕ್ಕೊಬೇಕು. ಈ ಕಪ್ಪು ಅರಿಶಿಣ ತುಂಬ ಒಳ್ಳೆ ಒಂದು ವೈಬ್ಸ್ ಕೊಡುತ್ತೆ. ಇದು ಲಕ್ಷ್ಮೀ ಪ್ರಾಪ್ತಿಗೋಸ್ಕರನೇ ತುಂಬ ಒಳ್ಳೆಯ ಒಂದು ಔಷಧಿ ಗುಣ ಹೊಂದಿರುವಂಥ ಕಪ್ಪು ಅರಿಶಿಣ. ಈ ಅರಿಶಿಣದಿಂದ ತುಂಬ ಲಾಭಗಳಿದೆ. ಆ ಲಾಭಗಳನ್ನ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಏನು ಮಾಡಬೇಕನ್ನೋದು ತಿಳಿಸ್ಕೊಡ್ತೀನಿ. ಇದನ್ನು ಕೂಡ ಕಪ್ಪು ಅರಿಶಿಣ ಕೂಡ ಈ ಚೀಲದೊಳಗಡೆ ಹಾಕ್ಕೊಬೇಕು. ಹಾಗೆ ಗೋಮತಿ ಚಕ್ರನ ನಾನು ಇಲ್ಲಿ 2 ತೋರಿಸ್ತಾ ಇದ್ದೀನಿ. ನೀವು 6 ಗೋಮತಿ ಚಕ್ರನ ಇದರೊಳಗಡೆ ಹಾಕ್ಕೊಬೇಕು. ಹಾಗೆ ಈ ಕುದುರೆ ಲಾಳ, ಈ ಕುದುರೆ ಲಾಳ ಕಪ್ಪು ಕುದುರೆದೇ ಆಗಿರಬೇಕು ಲಾಳ. ಈ ಕುದುರೆ ಲಾಳನ ಕೂಡ ಇದರೊಳಗಡೆ ಹಾಕ್ಕೊಬೇಕು. ಈ ಥರ ಹಾಕ್ಕೊಬೇಕು. ಆಮೇಲೆ ಇದು ಎಡಮುರಿ ಮತ್ತು ಬಲಮುರಿ 1 ಹಿಡಿಯಷ್ಟು ತಗೊಳ್ಬೇಕು. ಎಡಮುರಿ ಮತ್ತು ಬಲಮುರಿ 1 ಹಿಡಿಯಷ್ಟು ತಗೊಳ್ಬೇಕು. ಈ ಹಿಡಿಯಷ್ಟು ತಗೊಂಡು ಅದನ್ನು ಕೂಡ ಇದರೊಳಗಡೆ ಹಾಕ್ಕೊಬೇಕು. ಮತ್ತು ಇದು ಕೆಂಪು ಗುಲಗಂಜಿ ಅಂತ ಹೇಳ್ತೀವಿ. ಈ ಕೆಂಪು ಗುಲಗಂಜಿ ಕೂಡ 1 ಮುಷ್ಟಿಲಿ ಹೀಗೆ ಹಿಡಿಯುವಷ್ಟು 1 ಮುಷ್ಟಿಯಷ್ಟು ಇರಬೇಕು. ಹಾಗೆ ಮರಳು ಮಾತಂಗಿ ಅಂತ ಹೇಳ್ತೀವಿ. ಇದು ತುಂಬ ಒಂದು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಬರುವಂಥದ್ದು. ಇದು ಮರಳು ಮಾತಂಗಿ ಅಂದರೆ ಇದರ ವಿಶೇಷತೆಯೇ ಬೇರೆ ಇದೆ. ಅದನ್ನು ಕೂಡ ಬೇರೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದನ್ನು ಕೂಡ ಆ ಚೀಲದೊಳಗಡೆ ಹಾಕ್ಕೊಬೇಕು. ಹಾಗೆಯೇ ಇದು ಪಚ್ಕರ್ಪೂರ ಅಂತ ಹೇಳ್ತೀವಿ. ಈ ಪಚ್ಕರ್ಪೂರ ಹಾಕೋದ್ರಿಂದನೂ ತುಂಬ ಒಳ್ಳೆಯ ಒಂದು ವೈಬ್ಸ್ ಇರುತ್ತೆ ಲಕ್ಷ್ಮೀ ಪ್ರಾಪ್ತಿಗೆ. ಅದನ್ನು ಕೂಡ ಈ ಚೀಲದೊಳಗಡೆ ಹಾಕಬೇಕು. ಹಾಗೆಯೇ ಇದು ಲಾವಂಚ. ಈ ಲಾವಂಚ ಬೇರು ಪ್ರತಿಯೊಂದು ಕಳಸ ಸ್ಥಾಪನೆ ಮಾಡುವಾಗ್ಲೂ ಈ ಲಾವಂಚ ಬೇರು ಮುಖ್ಯವಾಗಿರುತ್ತೆ. ಈ ಲಾವಂಚ ಬೇರನ್ನು ಕೂಡ ಈ ಚೀಲದೊಳಗಡೆ ಫಿಲ್ ಮಾಡಬೇಕು. ಲಾವಂಚ ಬೇರನ್ನ ಕೂಡ ಇದರೊಳಗಡೆ ಫಿಲ್ ಮಾಡಬೇಕು. ಹೀಗೆ ಫಿಲ್ ಮಾಡಿದ ಮೇಲೆ ಎಲ್ಲ ಹಾಕಿದ್ದೀನಿ. ಎಲ್ಲ ಹಾಕಿ ಈ ಥರ ಫಿಲ್ ಮಾಡ್ಕೊಬೇಕು. ಈ ಥರ ಫಿಲ್ ಮಾಡಬೇಕು. ಫಿಲ್ ಮಾಡಿದ್ಮೇಲೆ ಇದನ್ನು ಈ ಥರ ಬಂದ್ ಮಾಡಬೇಕು. ಮತ್ತೆ ಅದನ್ನು ತೆಗೆದು ಮತ್ತೆ ಅದನ್ನು ಏನೇನೋ ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ಈ ಥರ ಫಿಲ್ ಮಾಡಬೇಕು. ಈ ಥರ ಒಂದು ಗಂಟಿನ ರೂಪದಲ್ಲಿ ಈ ಥರ ಮಾಡ್ಕೊಬೇಕು. ಇದನ್ನು ಈ ಥರ ಗಂಟಿನ ರೂಪದಲ್ಲಿ ಮಾಡಿದ್ದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಲಕ್ಷ್ಮೀ ಮಂತ್ರದಿಂದ ಅಭಿಮಂತ್ರಿಸಬೇಕು. ಲಕ್ಷ್ಮೀ ಮಂತ್ರದಿಂದ ಅಂತ ಹೇಳಿದ್ರೆ ಈ ಒಂದು ಲಕ್ಷ್ಮೀ ಮಂತ್ರನ ನಾನು ಹೇಳ್ತೀನಿ. ಆ ಮಂತ್ರದಿಂದ ಅಭಿಮಂತ್ರಿಸ್ಕೊಬೇಕು. ಆ ಮಂತ್ರ ಯಾವುದು ಅಂತಲೂ ಕೂಡ ಹೇಳ್ತೀನಿ ಇದರಲ್ಲೇ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ ಅಂತ ಹೇಳಿ ಇದನ್ನು 108 ಬಾರಿ ಹೇಳ್ತಾ, ಇಲ್ಲ 51 ಬಾರಿ, ಇಲ್ಲ 21 ಬಾರಿ ಈ ಥರ ಹೇಳಿಬಿಟ್ಟು ಅದನ್ನು ಅಭಿಮಂತ್ರಿಸಬೇಕು. ಇದನ್ನು ಗಂಟನ್ನು ಈ ಮಂತ್ರದಿಂದ
ಅಭಿಮಂತ್ರಿಸ್ಬಿಟ್ಟು ಧೂಪ ದೀಪ ನೈವೇದ್ಯವನ್ನು ಕೊಟ್ಟು ಇದನ್ನು ಬೀರುನಲ್ಲಿ ಇಡಬೇಕು. ಬೀರುನಲ್ಲಿ ಒಳಗಡೆ ಕ್ಯಾಶ್ ಎಲ್ಲಿಡ್ತೀರಾ ಅಲ್ಲಿಡಬೇಕು. ಇದನ್ನು ಇಟ್ಟು ನೀವು ಯಾವಾಗ ಹಬ್ಬ ಹರಿದಿನಗಳಿರುತ್ತೆ ಅವಾಗ ಒಂದ್ಸರಿ ಯಾವಾಗಾದರೂ ಒಂದ್ಸರಿ ತೆಗೆದು ಧೂಪ ದೀಪ ನೈವೇದ್ಯ ಮಾಡ್ತಿರಲ್ಲ ಹಬ್ಬ ಹರಿದಿನಗಳೇ, ಆಗ ಒಂದ್ಸರಿ ಅಲ್ಲಿ ಇಟ್ಟು ಮತ್ತೆ ತೊಗೊಳ್ಳೋ ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು. ಹಾಗೆ ಅಂಗಡಿನಲ್ಲಿ ಆಮೇಲೆ ಗೋಡನ್ಗಳಲ್ಲಿ ಇದನ್ನು ಅದೇ ರೀತಿ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕು. ಬಟ್ ಯಾರಿಗೂ ಕಾಣಂಗಿರಬಾರ್ದು, ಇದನ್ನು ಯಾವಾಗಲೂ ಬಚ್ಚಿಡಬೇಕು. ಅದೇ ರೀತಿ ನಿಮಗೆ ಬೀರುನಲ್ಲಿ ಇಡ್ಲಿಕ್ಕಾಗಲ್ಲ, ಕ್ಯಾಶ್ ಬಾಕ್ಸ್ನಲ್ಲಿ ಇಡ್ಲಿಕ್ಕಾಗಲ್ಲ ಅಂತ ಹೇಳಿದ್ರೆ ದೇವ್ರ ಫೋಟೋದ ಹಿಂಭಾಗದಲ್ಲಿ ಇದನ್ನು ಮುಚ್ಚಿಡಬೇಕು. ಕಾಣದೇ ಇರೋ ರೀತಿಲಿ ಇದನ್ನು ನೀವು ಇಡಬೇಕಾಗುತ್ತೆ. ಇಟ್ಟಾಗ ನಿಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ನಿಮಗೆ ಎಲ್ಲಿ ಲಕ್ಷ್ಮಿ ಬರೋದನ್ನು ಸ್ಟ್ರಕ್ ಆಗಿರುತ್ತೆ ಅದು ನಿಮಗೆ ಸ್ವಲ್ಪನೇ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಆವಾಗ ಒಳ್ಳೆ ವೈಬ್ಸ್ ಅನ್ನೋದನ್ನು ನಿಮಗೆ ಕೊಡ್ತಾ ಹೋಗುತ್ತೆ ಇದು. ಯಾಕೆಂದರೆ ಎಲ್ಲದೂ ಲಕ್ಷ್ಮೀ ಪ್ರಾಪ್ತಿ ಆಗುವಂಥದ್ದನ್ನೇ ನಾವು ಇದಕ್ಕೆ ಹಾಕಿರೋದ್ರಿಂದ ನಿಮಗೆ ಪ್ರತಿಯೊಂದರಲ್ಲೂ ಏಳಿಗೆ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಕುದುರೆಲಾಳ ಕಪ್ಪು ಕುದುರೆಲಾಳನೇ ತಗೊಂಡು ಬಂದು ಇಡಬೇಕು. ಇದರಲ್ಲಿ ಆ ಕಪ್ಪು ಕುದುರೆಲಾಳನೇ ತಗೊಂಡು ಬಂದು ಇಟ್ಟಾಗ ಅದರಲ್ಲಿರೋ ವೈಬ್ಸೇ ಬೇರೆ ಇರುತ್ತೆ. ಆ ವೈಬ್ಸು ಒಳ್ಳೆ ರೀತಿಲಿ ಲಕ್ಷ್ಮಿಗೆ ಸಹಾಯ ಮಾಡುವಂಥ ರೀತಿಲಿ ನಿಮಗೆ ಅದು ಕೆಲಸ ಮಾಡುತ್ತೆ. ಹಾಗಾಗಿ ನಾವೇನು ಕೇಳ್ತೀವಿ, ಕಪ್ಪು ಕುದುರೆಲಾಳನೇ ಬೇಕು ಅಂತ ಹೇಳಿದ್ರೆ ಎಲ್ಲಾದರೂ ಸಿಗುತ್ತೆ, ಅದನ್ನು ಕೇಳಿದ್ರೆ ತರಿಸ್ಕೊಂಡು ಅದನ್ನು ಈ ತಂತ್ರನ ಮಾಡಬೇಕಾಗತ್ತೆ. ಈ ತಂತ್ರ ಮತ್ತು ಈ ಗಂಟು ರೂಪದಲ್ಲಿ ನೀವು ಮಾಡಿದಾಗ ನಿಮಗೆಲ್ಲವೂ ಒಳ್ಳೆಯದಾಗ್ತಾ ಹೋಗುತ್ತೆ. ಇವತ್ತಿನ ರೆಮಿಡಿ ನಿಮಗೆ ಇಷ್ಟನ್ನು ಹೇಳ್ಕೊಟ್ಟಿದ್ದೀನಿ ನಾನು. ಇದಕ್ಕೆ ಇನ್ನು ಮುಂದೆ ಇನ್ನೂ ಬರುವಂಥ ವಿಡಿಯೋಗಳು ಗೆ ನೀವು ಸಪೋರ್ಟ್ ಮಾಡಬೇಕು. ಇದೇ ಥರ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಐಕಾನ್ ಒತ್ತಿ ಮತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಕಾಮೆಂಟ್ ಹಾಗೂ ಶೇರ್ ಮಾಡಿ. ನಮ್ಮ ಚಾನಲನ್ನು ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ. ಧನ್ಯವಾದಗಳು.